ಯಾಕೆ ಸಿಮೆಂಟ್ ಕಲಿಸುವಾಗ ಕಾಲು ಬೊಬ್ಬೆ ಹೋಗ್ತವೆ, ಟೈರ್ ಮಾಡುವಾಗ ಹೋಗ್ತವೆ, ಅವರಿಗೆಲ್ಲ ಸೇರ್ಗಳನ್ನು ಕೊಡ್ತಕ್ಕಂಥದ್ದನ್ನ ತಾವೆಲ್ಲರೂ ಉಪಯೋಗಿಸ್ತೀವಿ. ನಾನು ಜೊತೆ ರಾಯಚೂರಿನಲ್ಲಿ ಒಬ್ಬ ಕಾರ್ಮಿಕರ ಮಗ MBBS ಮಾಡಿದ್ದೆ. ಆ ಕಾರ್ಮಿಕರ ತಂದೆ ತಾಯಿ ಬೆಂಗಳೂರಿಗೆ ಕರೆಸಿ ಸನ್ಮಾನ ಮಾಡಿ ₹1,00,000 ಅಂತ ಕೊಟ್ಟಿದ್ದು ಒಬ್ಬ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪೂಜ್ಯ ತಂದೆಯವರಾದಂತಹ ಲಿಂಗನೂರಪ್ಪ ಅವರೇ, ಸ್ನೇಹಿತರು, ಪುರಸಭಾ ಉಪಾಧ್ಯಕ್ಷರಾದಂತಹ ಗೀತಾ ಅವರೇ, ಹಾಗೂ ಇನ್ನೋರ್ವ ನಮ್ಮ ಸ್ನೇಹಿತರಾದಂತಹ ಪುರಸಭಾ ಸದಸ್ಯರಾದಂತಹ ರವಿ ಅವರೇ, ಹಾಗೂ ನೇಬರ್ ಆಫೀಸರ್ ಫೈರೋಜ್ ಪಾಷಾ ಅವರೇ, ಹಾಗೂ ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಮುಖ್ಯವಾಗಿ ಇಲ್ಲಿಗೆ ಆಗಮಿಸಿದಂತಹ ನಮ್ಮ ತಾಲೂಕಿನ ಎಲ್ಲ ಕಾರ್ಮಿಕ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ಕಾರ್ಮಿಕರು ತಾವು ಹಗಲು ರಾತ್ರಿ ಕಷ್ಟಪಡ್ತೀರ. ನಿಮ್ಮ ಜೀವನ ನಡೆಸೋದೇ ಒಂದು ದೊಡ್ಡ ಶ್ರಮದಿಂದ ಜೀವನ ನಡೆಸ್ಕೊಂಡು ಬರ್ತೀರಾ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಕಾರ್ಮಿಕರಿಗೆ, ಕಾರ್ಮಿಕರ ಮಕ್ಕಳಿಗೆ ಅನುಕೂಲಗಳಾಗಬೇಕು, ಆಮೇಲೆ ನಿರುದ್ಯೋಗಿಗಳಾಗಬಾರ್ದು, ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತೇಳಿ ಎಲ್ಲ ತರಹದ ಸಹಕಾರವನ್ನು ನಮ್ಮ ಕಾರ್ಮಿಕ ಇಲಾಖೆಯ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಕಾರ್ಮಿಕರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಮುಖ್ಯವಾಗಿ ನೀವೆಲ್ಲರೂ ಈ ಅನುಕೂಲಗಳೆಲ್ಲ ಸಿಗಬೇಕಂದ್ರೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ನೀವು ಶ್ರಮಪಟ್ಟು ಕೆಲಸ ಮಾಡಬೇಕು, ಎಲ್ಲ ಹುಡುಕಬೇಕು. ಹಳ್ಳಿಗಳಲ್ಲಿ ಸುಮಾರು ಜನ ಕಾರ್ಮಿಕರ ಪಟ್ಟಿಗೆ ಸೇರಿ ಅವ್ರ ಕಾರ್ಡ್, ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ, ಫೈರೋಜ್ ಪಾಷಾ ನೀವು ಬಂದಾಗ ಸ್ವಲ್ಪ ಬದಲಾವಣೆ ಆಗ್ತಿದೆ. ಹರೀಶ್, ನೀವು ಬಂದಾಗ ಸ್ವಲ್ಪ ಏನೋ ಆಕ್ಟಿವ್ ಕೆಲಸ ಮಾಡ್ತಿದ್ದೀರಾ, ಮಾಡ್ರಿ. ಹಿಂದೆ ಇದ್ದವರನ್ನು ಬೇಯಿಸ್ಕೊಳ್ಳೋ, ದಿನ ಬೆಳಗಾದ್ರೆ ಬೇಯಿಸ್ಕೊಳ್ಳೋದು ಅಪೂರ್ವ ನಮ್ಮ ಹತ್ರ. ಹಾಗಾಗಿ ಯಾಕಂದ್ರೆ ಒಂದು ಹಿಂದುಳಿದ ತಾಲೂಕು, ಇಲ್ಲಿ ಹೆಚ್ಚು ಕಾರ್ಮಿಕರಿಗೆ ಇರೋದು ನಮ್ಮ ತಾಲೂಕಲ್ಲಿ. ಈ ಕನ್ನಡ ಕಾರ್ಮಿಕರಾಗಿರ್ಬೋದು, ಮಾಲಿನ್ಯಗಳಾಗಿರ್ಬೋದು, ಎಲ್ಲ ಕ್ಷೌರಿಕರಿರ್ಬೋದು, ನಮ್ಮ ಎಲ್ಲ ತರಹದ ಕಾರ್ಮಿಕರು ಒಳಗೊಂಡಂತೆ ನಮ್ಮ ತಾಲೂಕಿನಲ್ಲಿದ್ದಾರೆ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ಸೌಲಭ್ಯ ಏನೇನಿದೆ ಸರ್ಕಾರದಿಂದ ಎಲ್ಲ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಂಡು, ಅವ್ರು ಮರಣ ಹೊಂದಿದ್ರೆ 60,000 ಬರುತ್ತಲ್ಲ, 60,000 ಎಷ್ಟಿದೆ, ಏನೇನು ಸೌಲಭ್ಯವಿದೆ ನಿಮಗೆ ತಿಳಿಸಿದ್ದಾರೆ ಅಂದ್ಕೊಳ್ತೀರಿ. ಕಾರ್ಮಿಕರ 2 ಮಕ್ಕಳಿಗೆ ಮದುವೆ ಸಹಾಯಧನ 60,000 ಕೊಡ್ತಾರೆ. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸಹಾಯಧನ 50,000 ಕೊಡ್ತಾರೆ. ಆಮೇಲೆ ನಮ್ಮ ಕಾರ್ಮಿಕರು ಏನಾದರೂ ಆರೋಗ್ಯ ವ್ಯತ್ಯಾಸ ಆದರೆ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಅಂತೇಳಿ 2 ಲಕ್ಷದವರೆಗೂ ಸಹಾಯಧನ ಕೊಡ್ತಾರೆ. ಆಮೇಲೆ ನೋಂದಾಯಿತ ಕಾರ್ಮಿಕರು ಮರಣ ಹೊಂದಿದ್ರೆ ನಿಮಗೆ 75,000 ರೂಪಾಯಿನ ಸರ್ಕಾರದಿಂದ ಕೊಡ್ತಾರೆ. ಹಾಗಾಗಿ ನೋಂದಾಯಿತ ಕಾರ್ಮಿಕ ಅಪಘಾತದಲ್ಲಿ ಮಾಡೋದ್ರೆ 5 ಲಕ್ಷ, ಆಕ್ಸಿಡೆಂಟ್ ಅಲ್ಲಿ ಕಾರ್ಮಿಕರು ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ ಸಹಾಯಧನವನ್ನ ನಮ್ಮ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಸೌಲಭ್ಯ ಕೊಡ್ತಾರೆ. ನೋಂದಾಯಿತ ಕಾರ್ಮಿಕರಿಗೆ 60 ವರ್ಷ ಪ್ರತಿ ತಿಂಗಳು, 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಅವರಿಗೆ ಪಿಂಚಣಿ ಸೌಲಭ್ಯವನ್ನ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ನೋಂದಾಯಿತ ಕಾರ್ಮಿಕರಿಗೆ 2 ಮಕ್ಕಳಿಗೆ LKGಯಿಂದ ಪದವಿ, ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಸಹಾಯಧನ LKGಯಿಂದ ಡಿಗ್ರಿಗಳು. ಹಾಗಾಗಿ ನಮ್ಮ ಕಾರ್ಮಿಕರು ನೀವು ಬರೇ ದುಡಿದು ನಿಮ್ಮ ಜೀವನ ಸಾಕಾಗುತ್ತದೆ. ವಯಸ್ಸಾದಲ್ಲಿ ನೋಡ್ಕೊಳ್ಳಿಕ್ಕೆ ವಿದ್ಯಾಭ್ಯಾಸವನ್ನ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ, ಯಾಕಂದ್ರೆ
ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ನೀವು ಕೂಲಿ ಮಾಡ್ತೀರಿ ಅಂತೇಳಿ ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ ರಜೆ ಹಾಕಿ ಕೂಲಿ ಕರ್ಕೊಂಡು ಹೋಗೋದು, ಗಾಡಿ ಕೆಲಸ ಕರ್ಕೊಂಡು ಹೋಗೋದು, ಕಾರ್ಪೆಂಟರ್ ಕೆಲಸ ಕರ್ಕೊಂಡು ಹೋಗೋದು, ಅಂದ್ರೆ 500 ರೂಪಾಯಿ ಬಿಕ್ಕುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಜೀವನನೇ ಹಾಳು ಮಾಡಬಾರ್ದು. ಒಳ್ಳೆ ದಾರಿಗೆ ತಂದು ಅವ್ರನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಾಗಿ ತಮ್ಮಲ್ಲಿ ಮುಖ ಕೇಳ್ಕೊಳ್ತೀವಿ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬ ಕಾರ್ಮಿಕರನ್ನ ಭಾಷೆಯುವ ನೀವು ಮತ್ತು ಹರೀಶ್ ಎಲ್ಲ ಹುಡುಕಬೇಕು. ಯಾವ ಹಳ್ಳಿಯಲ್ಲಿ ಇನ್ನೂ ಕಾರ್ಮಿಕರಿದ್ದಾರೆ, ಎಲ್ಲ ಸೌಲಭ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಭರಿಸುತ್ತದೆ ಖರ್ಚು ವೆಚ್ಚ ಎಲ್ಲ. ಹಾಗಾಗಿ ಅವರ ಜೀವನ ರೂಪಿಸ್ಕೊಳ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾರ್ನಾಯಕನಹಳ್ಳಿಯಲ್ಲಿ ನಮ್ಮ ಭೋಗಿ ಜನಾಂಗದವರು ಎಲ್ಲ ಪಾಪ ಇದ್ರು. ತುಮಕೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಶೆಡ್ ಕಟ್ಟಿಸ್ತಾ ಇದ್ದೆ ನಾನು ಸಣ್ಣ. ಅವರು MBBS ಫಸ್ಟ್ ಇಯರ್ PUC ಕಾರ್ಯದರ್ಶಿ ಬರೋಣ ದಿನ ಶನಿವಾರ ಭಾನುವಾರ ರಜಾ ಅವರಿಗೆ ಅವ್ರ ಪಸಿಮೆಂಟ್ ಮೆಸೇಜ್ ಇಡೋದು. ಏನಿಲ್ಲಪ್ಪ ಅಂದ್ರೆ ಅದೇ 500 ರೂಪಾಯಿ ಉಳಿಸ್ತಾರೆ. ಲೇಬರ್ ಕರ್ಕೊಂಡ್ರೆ 500 ರೂಪಾಯಿ ಕೊಡ್ಬೇಕಂತೇಳಿ ಮೊದಲನೇ ಶನಿವಾರ ಭಾನುವಾರ ಗಾಡಿ ಕೆಲಸ ಇದು ಸಿಮೆಂಟ್ ಕೆಲಸ ಹಿಡಿದಿದ್ದ. ಅವನು ಈಗ MBBS ಫ್ರೀ, BMS ಅಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್, BMS ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ತಗೊಂಡು ಫ್ರೀ MBBS ಮಾಡಿ MD ಮಾಡಿ ಪಾವರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ರಾಜೇಶ್ ಅಂತ ನಾನೇ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಓಪನಿಂಗ್ ಮಾಡೋದು ಹೇಳಿದ್ನ. ಅಂದ್ರೆ ನೀವು ಕಾರ್ಮಿಕರ ಮಕ್ಕಳು ಯಾಕೆ IAS IPS ಇಂಜಿನಿಯರಿಂಗ್ ಮೆಡಿಕಲ್ ಯಾಕೆ ಮಾಡಬಾರ್ದು? ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮ ಪ್ರಯೋಜನ ಆಗಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕಂದ್ರೆ ಇಲ್ಲಾಂದ್ರೆ ಜೀವನ ಪರ್ಯಂತ ನೀವು ಪಟ್ಟಿರೋ ಕಷ್ಟ ನಿಮ್ಮ ಮಕ್ಕಳು ಪಡ್ಬೇಕಾಗುತ್ತೆ. ಅದು ಯಥಾ ಪ್ರಕಾರ ಕಂಟಿನ್ಯೂ ಆಗುತ್ತೆ. ಹಂಗಾಗಿ ಬದಲಾವಣೆ ಆಗ್ಬೇಕಂದ್ರೆ ದೇಶ ತುಂಬಾ ವೇಗವಾಗಿ ಬೆಳೀತಾ ಇದೆ. ಅದನ್ನ ಆ ಮಕ್ಕಳು ಫೇಸ್ ಮಾಡ್ಬೇಕಂದ್ರೆ ವಿದ್ಯೆ ಇದೆ. ಇಲ್ಲ ನಿಮ್ ತರ ಅಮಾಯಕರಂದ್ರೆ ನಮ್ಮ ತರ ಭಾಷಣ ಮಾಡೋದು ಕೇಳಿಸ್ಕೊಳ್ಳೋದು ಎದ್ದು ಹೋಗೋದು ಇದೇ ಆಗುತ್ತೆ. ಹಂಗಾಗ್ಬಾರ್ದು. ಭಾಷಣ ಮಾಡೋದಾಗಬೇಕು ನಿಮ್ಮ ಮಕ್ಕಳು ಮುಂದಿನ ಅಂತ ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಎಲ್ಲ ಕಿಟ್ಗಳು ಬಂದಿದೆ. ಇದನ್ನ ಒಳ್ಳೊಳ್ಳೆ ಉಪಯೋಗಿಸಿಕೊಂಡು ಮಾರ್ಕೊಂಡು ಹೋಗ್ಬೇಡ್ರಿ. ಈ ನಿಮ್ಮ ಪ್ರತಿಭೆ ಏನೇನಿರುತ್ತೋ ಅವರು ಆ ಕೆಲಸ ಎಲೆಕ್ಟ್ರಿಷಿಯನ್ಸ್ ಎಲೆಕ್ಟ್ರಿಕಲ್ ಬಳಸಿ ಗಾರೆ ಕೆಲಸದವರು ವಿದ್ಯುತ್ ಬಳಸಿ ಫ್ಲೋಪಿಂಗ್ ಅವ್ರಿಗೆ ಎಷ್ಟು 1,000 ಕಿಟ್ಗಳು ಬಂದಿದೆ. ಎಲ್ಲರೂ ಅಧಿಕಾರಿಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಹೆಚ್ಚು ನೋಂದಾವಣೆ ಆಗಬೇಕು. ನೆಕ್ಸ್ಟ್ ಈಗ ಎಷ್ಟು ದಿನ ಒಂದು ಪಟ್ಟಿ ಕೊಡಿ. ಮುಂದೆ 2 ತಿಂಗಳ ನಾನು ರಿವ್ಯೂ ಮಾಡಿದಾಗ ಎಷ್ಟು ಹೊಸ ಕಾರ್ಡ್ಗಳನ್ನ ಮಾಡಿದ್ರೆ ಅನ್ನೋದನ್ನ ತೋರಿಸ್ಬೇಕು. ಪ್ರೋಗ್ರೆಸ್ ಎಷ್ಟಿದೆ, ಈಗ ನೀವು ಎಷ್ಟು ಪ್ರೋಗ್ರೆಸ್ ಕೊಡ್ತೀರ ನೆಕ್ಸ್ಟ್ ಅದು ಡೀಟೇಲ್ ಕೊಡಬೇಕು. ಎಲ್ಲ ಕಾರ್ಮಿಕರಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಸಂಸ್ಕಾರ ವೆಚ್ಚ ಉತ್ತರ